ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಕೌಶಲ್ ಟ್ರೇಡರ್ಗೆ ಸ್ವಾಗತ. ಇವತ್ತಿನ ಟಾಪಿಕ್ ಏನಂದ್ರೆ ಆಕ್ಚುಲ್ ಆಗಿ ನೀವೆಲ್ಲ ಮಾಡೋ ಸೇಮ್ ವಿಷಯ. ಏನದು, ನಾವು ಎಂಟ್ರಿ ಮಾಡ್ತೀವಿ, ನಮ್ಮ ಸ್ಟಾಪ್ ಲಾಸಿಗೆ ಏನೋ ಆಪರೇಟರ್ ಕಣ್ಣು ಹಾಕದಂಗೆ ಸೀದಾ ಬಂದು ಅದು ಸ್ಟಾಪ್ ಲಾಸ್ ಇಟ್ಟಾಗತ್ತೆ. ಸ್ಟಾಪ್ ಲಾಸ್ ಇಟ್ಟಾಯ್ತಲ್ಲ ಅಂತ ಅನ್ಕೊಳ್ತಿದ್ದಂಗೆ ತಿರ್ಗಾ ಅದೇ ಪ್ಯಾಟರ್ನ್ ಅಲ್ಲಿ ಅದು ಮೇಲೆ ಹೋಗುತ್ತೆ. ಸೊ ನಮ್ಮನ್ನ ಯಾಕಪ್ಪ ಇವ್ರು ಟಾರ್ಗೆಟ್ ಮಾಡ್ತಿದ್ದಾರೆ, ನಾವೇನ್ ತಪ್ಪು ಮಾಡಿದ್ವಿ ಅನ್ನೋದೇ ಎಲ್ಲರಿಗೂ ರಿಟೇಲರ್ಗೆ ಬರುವ ಮ್ಯಾಕ್ಸಿಮಮ್ ಪ್ರಾಬ್ಲಮ್. ಓಕೆನಾ? ಯಾಕೆ ಇದಾಗ್ತಾ ಇದೆ, ಇದರಿಂದ ಆಗಿರೋ ಹಿಂದೆ ಇರುವಂತಹ ರಿಯಲ್ ಸೀಕ್ರೆಟ್ ಏನಿದೆ, ಅದೇನು ನಿಜವಾಗ್ಲೂ ಹೌದಾ, ಆಪರೇಟರ್ಗಳು ನಮ್ಮನ್ನೇ ಟಾರ್ಗೆಟ್ ಮಾಡಿ ತಗೊಳ್ಳೋದು ಹೌದಾ, ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಅದಕ್ಕಿಂತ ಮೈನ್ ಆಗಿ ಏನಂತ ಹೇಳಿದ್ರೆ, ನಾವು ಗ್ರೀನ್ ಅಂತ ತಕ್ಷಣ ನಮ್ಮ ತಲೆಯಲ್ಲಿ ಬರೋದೇ ಗ್ರೀನ್ ಬಂತು ಇನ್ ಸಿ ಕಡೆ ಹೋಗ್ಬೇಕು, ರೆಡ್ ಬಂತು ಇನ್ ಪಿ ಕಡೆ ಹೋಗ್ಬೇಕು ಅಂತ. ಇದನ್ನ ಯಾರು ತಲೆ ಒಳಗೆ ಬಿತ್ತಿದ್ದಾರೆ ಅಂತ ಗೊತ್ತಿಲ್ಲ ಮಾತ್ರ. ಆದ್ರೆ ತಲೆ ಒಳಗೆ ಹೆಂಗ್ ಕೂತಿದೆ ಅಂದ್ರೆ, ನಾನೀಗ ತುಂಬಾ ಜನಗಳೊಟ್ಟಿಗೆ ಇಂಟ್ರಡಕ್ಷನ್ ಆಗ್ತಿರ್ಬೇಕಾದ್ರೆ, ಸ್ಟೂಡೆಂಟ್ಸ್ ಆಗಿ ಬರೋರೊಟ್ಟಿಗೆ ಇಂಟ್ರಡಕ್ಷನ್ ಮಾಡ್ಬೇಕಾದ್ರೆ ಅವ್ರು ಹೇಳೋದೇ ಅದೇ, ಸರ್ ಗ್ರೀನ್ ಆಗ್ತಿದಲ್ಲ ಸಿ ತಗೊಳ್ಳೋದಲ್ವಾ, ಸಿ ಕಡೆ ಹೋಗೋದಲ್ವಾ, ರೆಡ್ ಆಗ್ತಿದ್ದಂಗೆ ನಾವು ತಲೆಗೆ ಬಂದಾಯ್ತು ಸರ್ ಬಿ ನೋಡುದಾ. ಯಾಕೆ ಆ ರೀತಿ ಮೈಂಡ್ ಬರ್ತದೆ? ಹಂಗಾರೆ ಸಿ ನಲ್ಲಿ ರೆಡ್ ಆಗ್ಲೇಬಾರ್ದ ಅಥವಾ ಪಿ ನಲ್ಲಿ ಗ್ರೀನ್ ಆಗ್ಲೇಬಾರ್ದ? ಇದು ಯಾವುದನ್ನು ಅವ್ರ ತಲೆ ಒಳಗೆ ಇಲ್ಲ. ಇದಕ್ಕೆ ಏನ್ ಕಾರಣ? ಸೊ ಜಸ್ಟ್ ಇದನ್ನ ನೀವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಬೇಕು. ಇದು ಹಿಂದೆ ಇರುವ ವಿಷಯಗಳನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಚಾರ್ಟ್ ಅಲ್ಲಿ ಕ್ಲಿಯರ್ ಆಗಿ ಹೇಳ್ತೀನಿ. ಸೊ ಚಾರ್ಟ್ ಅನ್ನ ತೋರಿಸಿ ನಿಮ್ಗೆ ಹೇಳಿಕೊಡ್ತೀನಿ. ಸೊ ದಟ್ ಆ ಚಾರ್ಟ್ ಅನ್ನು ನೋಡ್ಕೊಂಡು ಅರ್ಥ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ. ಬನ್ನಿ ವಿಡಿಯೋದೊಳಗೆ ಹೋಗೋಣ. ನಾವು ನೋಡಿರೋದು ಏನಂತ ಹೇಳಿದ್ರೆ, ಈ ಗ್ರೀನ್ ಕ್ಯಾಂಡಲ್ ಫಾರ್ಮೇಶನ್ ಆಗುತ್ತೆ. ಈ ಗ್ರೀನ್ ಕ್ಯಾಂಡಲ್ ಫಾರ್ಮೇಶನ್ ಆಗ್ತಿದ್ದಂಗೆ ನಮ್ಮ ತಲೆಯೊಳಗೆ ಏನ್ ಬರುತ್ತೆ, ಈ ಗ್ರೀನ್ ಆಗಿದೆ ಅಂತ ಹೇಳಿದ್ರೆ ಇದು ನಾವು ಇನ್ನು ಕಾಲ್ ಸೈಡ್ಗೆ ಹೋಗ್ಬೇಕು ಅಂತ. ಇದು ಗ್ರೀನ್ ಯಾಕಾಯ್ತು ಅಂತ ನಾವು ಯಾವತ್ತೂ ಯೋಚನೆ ಮಾಡಿಲ್ಲ. ಏನು ಕಾರಣಕ್ಕೆ ಆಗ್ತಾ ಇದೆ, ಏನ್ ಆಗ್ತಾ ಇದೆ ನಮಗ್ ಗೊತ್ತಿಲ್ಲ. ನಾವು ಏಕ್ದಮ್ ಗ್ರೀನ್ ಅಂತ ತಕ್ಷಣ ನಾವು ತಗೊಂಡು ಕಾಲ್ ಸೈಡ್ ಅಲ್ಲಿ ಹೋಗ್ತೀವಿ. ನೋಡಿ, ಗ್ರೀನ್ ಆಗ್ಲಿಕ್ಕೆ ಇರೋ ಕಾರಣಗಳನ್ನ ನೋಡೋದು ಅಂತಾದ್ರೆ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಗ್ಯಾಪ್ ಅಪ್ ಆಗಿತ್ತು ಅಂತ ಇಟ್ಕೊಳ್ಳಿ. ಗ್ಯಾಪ್ ಅಪ್ ಹಾಕಿದ್ರೆ ಪ್ರಾಫಿಟ್ ಬುಕ್ಕಿಂಗ್ಗೋಸ್ಕರ ಫಸ್ಟ್ ಕ್ಯಾಂಡಲ್ ಗ್ರೀನ್ ಆಗುತ್ತೆ, ಕರೆಕ್ಟಾ? ಎರಡನೇದು ಯಾವ್ದಾದ್ರು ರೀಟೆಸ್ಟ್ ಬಾಕಿ ಇತ್ತು ಅಂತ ಇಟ್ಕೊಳ್ಳಿ. ರೀಟೆಸ್ಟ್ ಬಾಕಿ ಇತ್ತು ಅಂತ ಹೇಳಿದ್ರೆ ಅದು ಗ್ರೀನ್ ಆಗಿ ಹೋಗಿ ರೀಟೆಸ್ಟ್ ಮಾಡುತ್ತೆ, ಕರೆಕ್ಟಾ? ಈಗ ಮೇಲ್ಗಡೆ ಐಯಲ್ಲಿ ಯಾವುದೋ ಒಂದು ರೆಸಿಸ್ಟೆನ್ಸ್ಗೆ ಟಚ್ ಮಾಡಿ ಬರ್ಬೇಕಂದ್ರೆ ಇದು ಯಾವ್ದು ಇಲ್ಲಿ ಓಪನ್ ಆಗಿತ್ತಂತಾದ್ರೆ, ಇಲ್ಲಿ ಓಪನ್ ಆಗಿದೆ ಅಂತ ಹೇಳಿದ್ರೆ ಇಲ್ಲಿಂದ ಇಲ್ಲಿ ಹೋಗ್ಬೇಕಾದ್ರೆ ಅದು ಗ್ರೀನೇ ಆಗ್ಬೇಕು, ಕರೆಕ್ಟಾ? ಗ್ರೀನ್ ಬಿಟ್ಟು ಬೇರೆ ಆಗ್ತಾ ಇಲ್ಲ. ಸೊ ಅವಾಗ್ಲೂ ಅದು ರೀಟೆಸ್ಟ್ಗೆ ಹೋಗ್ಬೇಕಾದ್ರೂ ಅದು ಗ್ರೀನ್ ಅಲ್ಲಿ ಇರುತ್ತೆ. ಮತ್ತೆ ಮೂರನೇದು ಏನಂತ ಹೇಳಿದ್ರೆ, ಹೈ ವಾಲ್ಯೂಮ್ ಇತ್ತು ಅಂತ ಇಟ್ಕೊಳ್ಳಿ. ಬೈ ಸೈಡ್ಗೆ ಪ್ರೆಷರ್ ಇತ್ತು, ಹೈ ವಾಲ್ಯೂಮ್. ಸೊ ಹೈ ವಾಲ್ಯೂಮ್ ಇದೆ. ಸೊ ಹೈ ವಾಲ್ಯೂಮ್ ಅಲ್ಲಿ ಅದು ಗ್ರೀನ್ ಆಗಿ ಒನ್ ಟೈಮ್ ಹೋಗುತ್ತೆ. ಅಂದ್ರೆ ಏನ್ ಹೇಳ್ತಾರೆ, ಒಂದ್ ಸೆಲ್ಲಿಗೆ ಬುಕ್ಕಿಂಗ್ ಆಗುತ್ತೆ, ಮತ್ತೆ ಆ ಕಡೆ ಸೈಡ್ ಇಲ್ಲ. ಈಗ ಜನ ಏನ್ ಮಾಡ್ತಾರೆ, ಇನ್ಸ್ಟಿಟ್ಯೂಟ್ ಅವರು ಈಗ 130 ಮಾರ್ಕೆಟ್ ರನ್ ಆಗ್ತಾ ಇರುತ್ತೆ, ಸಡನ್ ಆಗಿ ಅವ್ರಿಗೆ 200ಗೆ ಸೆಲ್ ಮಾಡಬೇಕು. ಸೊ ಅವರೇ 130ರಲ್ಲಿ ಕೆಲವು ಸಲ ಬೈ ಮಾಡ್ತಾರೆ, 200ವರೆಗೂ ತಗೊಂಡು ಹೋಗ್ತಾರೆ, 200ಅಲ್ಲಿ ಅವರೇ ಸೆಲ್ ಮಾಡ್ತಾರೆ. ಆ ಟೈಮಲ್ಲಿ ಅದು ಗ್ರೀನ್ ಆಗಿ ಫಾರ್ಮೇಶನ್ ಆಗುತ್ತೆ. ಸೊ ಇಂಥ ಒಂದು 2-3 ಕಾರಣಗಳನ್ನ ಬಿಟ್ಟು ಮತ್ತೆ ಯಾವುದೇ ಕಾರಣಕ್ಕೂ ಅದು ಗ್ರೀನ್ ಆಗ್ಬೇಕಂತಿಲ್ಲ. ರ್ಯಾಲಿ ಇರೋದಂತ ಹೇಳಿದ್ರೆ ಅದು ಬಿಟ್ಬಿಡ್ತದೆ, ಅದು ಬಿಡಿ, ಅದು ಮಾಮೂಲಿ ನಿಮ್ಗೆ ಗೊತ್ತಿದೆ, ಅದು ಹೋಗ್ತಾ ಇರುತ್ತೆ ಅಂತ. ಬಟ್ ಎವ್ರಿ ಗ್ರೀನ್ ಇಸ್ ನಾಟ್ ಎ ಬೈ ಸಿಗ್ನಲ್, ಇದನ್ನ ನೀವು ನೆನ್ಪಿಟ್ಕೊಬೇಕು. ಅದೇ ತರನೇ ಎವ್ರಿ ರೆಡ್ ಇಸ್ ನಾಟ್ ಎ ಸೆಲ್ ಸಿಗ್ನಲ್, ಅದನ್ನು ನೆನ್ಪಿಟ್ಕೊಬೇಕು. ರೆಡ್ ಇಸ್ ನಾಟ್ ಎ ಸೆಲ್ ಸಿಗ್ನಲ್, ಕರೆಕ್ಟಾ? ಇದು ಸಹ ಸೇಮ್ ರೀಸನ್ಗೆ ನಾನು ಏನೆಲ್ಲ ಗ್ರೀನ್ಗೆ ಹೇಳಿದ್ದೀನೋ ಅದೇ ರೀಸನ್ಗೋಸ್ಕರ ರೆಡ್ ಆಗಿರುತ್ತೆ. ಅಂದ್ರೆ ರೀಟೆಸ್ಟ್ ಬ್ಯಾಕ್ ಇರುತ್ತೆ, ರೀಟೆಸ್ಟ್ ಮಾಡ್ಲಿಕ್ಕೆ ಬರ್ತಿರುತ್ತೆ, ಅಥವಾ ಗ್ಯಾಪ್ ಡೌನ್ ಆಗಿರುತ್ತೆ. ಅವಾಗ ಅದಕ್ಕೋಸ್ಕರ ಗ್ಯಾಪ್ ಡೌನ್ಗೋಸ್ಕರ ಬಂದಿರ್ಬೋದು, ಕರೆಕ್ಟ್ ಅಲ್ವಾ? ಪ್ರಾಫಿಟ್ ಬುಕ್ಕಿಂಗ್ ಮಾಡೋಕ್ಕೋಸ್ಕರ ಗ್ಯಾಪ್ ಅಪ್ ಆಗಿ ಪ್ರಾಫಿಟ್ ಬುಕ್ಕಿಂಗ್ಗೋಸ್ಕರ ಡೌನ್ ಆಗಿರುತ್ತೆ, ಗ್ಯಾಪ್ ಡೌನ್ ಆಗಿ ಪ್ರಾಫಿಟ್ ಬುಕ್ಕಿಂಗ್ ಗೋಸ್ಕರ ಗ್ರೀನ್ ಆಗಿರುತ್ತೆ, ಕರೆಕ್ಟ್ ಅಲ್ವಾ? ಯಾವುದೇ ರೀಸನ್ಸ್ ಗಳಿಗೋಸ್ಕರನು ಅದು ಕಲರಿಂಗ್ ಆಗ್ಬೋದು. ಆ ಕಲರಿಂಗ್ ಆಗ್ತಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಏನಾರ ಒಂದು ಬ್ಯಾಕ್ ಆಫ್ ದ ಸೀನ್ ದೇರ್ ಇಸ್ ಎ ರೀಸನ್. ಆದ್ರೆ ನಮ್ಮ ರಿಟೇಲರ್ ಗಳ ಮೈಂಡ್ ಸೆಟ್ ಏನಂತ ಹೇಳಿದ್ರೆ, ಗ್ರೀನ್ ಆಗ್ತಿದ್ದಂಗೆ ನಾವು ಸಿ ಕಡೆಗೆ ಓಡ್ತೀವಿ, ಅದೇ ರೆಡ್ ಆಗ್ತಿದ್ರೆ ನಾವು ಪಿ ಸೈಡ್ ಅಲ್ಲಿ ಹೋಗ್ತೀವಿ. ಹೋಗಿ ಸುಮ್ನೆ ಕೂರ್ತೀವ? ಇಲ್ಲ, ನಾವು ಅದನ್ನ ಪರ್ಟಿಕ್ಯುಲರ್ ಆಗಿ ಅದನ್ನೇ ನಾವು ಇದೇ ಹೋಗುದು ಅಂತ ಹೇಳ್ಕೊಂಡು ಅದ್ರಲ್ಲಿ ಹಠ ಹಿಡಿದು ಕೂತಿರ್ತೀವಿ, ಓಕೆನಾ? ಸೊ ಈಗ ಇದರಿಂದಾಗಿ ನಾವು ಟ್ರ್ಯಾಪ್ ಆಗಿದ್ದೀವಿ. ಸೊ ಈ ಟ್ರ್ಯಾಪ್ ಇಂದ ಹೊರಗೆ ಬರೋದು ಹೇಗೆ ಅನ್ನೋದನ್ನು ನಾನು ನಿಮ್ಗೆ ಈ ಎಂಡ್ ಆಫ್ ದ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಯಾಕೆ ಅಂತ ಹೇಳಿದ್ರೆ, ಈ ಟ್ರ್ಯಾಪ್ ಅಲ್ಲಿ ಆಗೋದ್ವಿ ಬೈ ಚಾನ್ಸ್, ಬೈ ಗೊತ್ತಿಲ್ಲದೆ ಆಗೋಗಿದ್ದೀವಿ. ಹೆಂಗ್ ಹೊರಗೆ ಬರಬೇಕು ಅನ್ನೋದು ನಿಮ್ಗೆ ಗೊತ್ತಿರ್ಬೇಕಲ್ವಾ? ಅದನ್ನು ಇದರಲ್ಲಿ ಹೇಳ್ಕೊಡುವಂತ ಪ್ರಯತ್ನ ಮಾಡ್ತೀನಿ. ಫಸ್ಟ್ ನಾವು ಚಾರ್ಟ್ ಅಲ್ಲಿ ನೋಡ್ಕೊಂಡ್ ಬರೋಣ, ಇದು ಹೆಂಗಾಗಿರುತ್ತೆ ಅನ್ನೋದನ್ನ ಚಾರ್ಟ್ ಅಲ್ಲಿ ನೋಡ್ಕೊಂಡ್ ಬರೋಣ. ನೋಡಿ, ಇಲ್ಲಿ ಚಾರ್ಟ್ ಅಲ್ಲಿ ಅಬ್ಸರ್ವ್ ಮಾಡಿ,
ಈ ಚಾರ್ಟ್ ಅಲ್ಲಿ ಅಬ್ಸರ್ವ್ ಮಾಡಿ ನೋಡಿ, ಇದು ಮಾರ್ಕೆಟ್ ಓಪನ್ ಆಗಿದೆ ಏನಾಯ್ತು, ಇಲ್ಲಿಂದ ಇಲ್ಲಿಗೆ ಓಪನ್ ಆಗಿದೆ ಅಂದ್ರೆ ಏನಾಯ್ತು, ಗ್ಯಾಪ್ ಡೌನ್ ಓಪನ್ ಆಗಿದೆ. ಕರೆಕ್ಟ್ ಅಲ್ವಾ? ಗ್ಯಾಪ್ ಡೌನ್ ಓಪನ್ ಆದಂತಹ ಮಾರ್ಕೆಟ್ ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಕೊಳಕ್ಕೆ ಗ್ರೀನ್ ಆಗಿ ಬಂದಿದೆ. ಸೊ ನಾವೇನ್ ತಿಳ್ಕೊಳ್ತೀವಿ, ಇಷ್ಟು ದೊಡ್ಡ ಗ್ರೀನ್ ಕ್ಯಾಂಡಲ್ ಆಗಿದೆ, ಇನ್ನು ಮಾರ್ಕೆಟ್ ಖಂಡಿತವಾಗ್ಲೂ ಮೇಲೇನೆ ಹೋಗುತ್ತೆ. ಯಾಕೆಂದ್ರೆ ಅದು ಇಳ್ದಿತ್ತಲ್ವಾ, ಇಷ್ಟು ಇಳ್ದಿತ್ತಲ್ವಾ, ಈಗ ಸಡನ್ ಆಗಿ ಅವ್ನ ಮೇಲ್ ತಗೊಂಡು ಹೋಗ್ತಾನೆ ಅಂತ ಹೇಳ್ಕೊಂಡು ನಾವು ಅದನ್ನ ಕರೆಕ್ಟ್ ಆಗಿ ಗ್ಯಾಪ್ ಬ್ರೇಕ್ಔಟ್ ಆದಾಗ ತಗೊಳ್ತೀವಿ. ಸೊ ಬ್ರೇಕ್ಔಟ್ ಆದಾಗ ತಗೊಂಡಿದ್ದು ಮಾರ್ಕೆಟ್ ಏನಾಗುತ್ತೆ, ಫಾಲ್ ಆಗುತ್ತೆ. ಮತ್ತೆ ನಾವು ಹೇಳ್ತೀವಿ ನಮ್ ಸ್ಟಾಪ್ ಲಾಸ್ ಅನ್ನೇ ಟಾರ್ಗೆಟ್ ಮಾಡುತ್ತೆ ಮಾರ್ಕೆಟ್, ನಮ್ಗೆ ಅದು ಹೋಗೋಕೆ ಬಿಡುದಿಲ್ಲ, ನಮ್ಮನ್ನ ಸ್ಟಾಪ್ ಲಾಸ್ ಅಂಟ್ ಮಾಡುತ್ತೆ ಅಂತ. ಅದು ಆಗ್ತಿದ್ದಂಗೆ ಮತ್ತೇನ್ ಮಾಡುತ್ತೆ, ಅದು ಸ್ವಲ್ಪ ಹೊತ್ತು ಅಲ್ಲೇ ಮೇಲ್ ಹೋಗಂಗ್ ಮಾಡುತ್ತೆ. ನಾನ್ ಬಿಡ್ತಿದ್ದೆ, ಕಾಸ್ಟ್ ಅವರ ಬಿಡ್ತಿದ್ದೆ, ನನ್ ಸ್ಟಾಪ್ ಲಾಸ್ ಇಟ್ಟಾಯ್ತು ಅಂತ. ಸೊ ಇದನ್ನ ಆಗ್ಲಿಕ್ಕೆ ಕಾರಣ ನೋಡಿ, ಜಸ್ಟ್ ಕ್ಲಿಯರ್ ಆಗಿ ನಿಮ್ಗೆ ಇಲ್ಲಿ ಅರ್ಥ ಆಗ್ತಿದೆ. ಏನದು, ಗ್ಯಾಪ್ ಡೌನ್ ಆದಾಗ ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಕೊಳಕ್ ಬಂದಿದ್ದು. ಎಲ್ಲಿವರೆಗೆ ಬಂದಿದೆ ಹೇಳ್ದಲ್ಲ, ರೀಟೆಸ್ಟ್ ಆಗ್ಬೇಕು ಅಂತ. ನೋಡಿ ಇಲ್ಲಿ ಕ್ಲೋಸಿಂಗ್ ಇದೆ. ಸೊ ಈ ಕ್ಲೋಸಿಂಗ್ ಅನ್ನ ಕ್ಯಾಂಡಲ್ ಅನ್ನ ರೀಟೆಸ್ಟ್ ಮಾಡ್ಲಿಕ್ಕೆ ಮಾರ್ಕೆಟ್ ಬಂದಿದೆ. ಸೊ ನಾವ್ ಇದನ್ನೆಲ್ಲ ಅಬ್ಸರ್ವ್ ಮಾಡೋದಿಲ್ಲ. ನಾವೇನ್ ಮಾಡ್ಬಿಡ್ತೀವಿ, ಗ್ರೀನ್ ಅಲ್ಲಿ ಬರ್ತಾ ಇದೆ ಅಂತ ಅಷ್ಟೇ ಸಿ ಕಡೆ ಹೋಗಿ ಕುತ್ಕೊಂಡ್ಬಿಡ್ತೀವಿ. ಬಟ್ ಸಿ ಅಲ್ವೇ ಅಲ್ಲ, ಅವತ್ತು ಪಿ ನಲ್ಲಿ ಹೋಗ್ತಿರುತ್ತೆ, ಬಟ್ ನಾವು ಉಲ್ಟಾ ಕೂತ್ಕೊಂಡಿರ್ತೀವಿ. ಸರಿಯಾ? ಮಾರ್ಕೆಟ್ ಏನಾಯ್ತು, ಗ್ಯಾಪ್ ಅಪ್ ಓಪನ್ ಆಗಿದೆ, ಇಲ್ಲಿಂದ ಕ್ಲೋಸ್ ಇತ್ತು, ಗ್ಯಾಪ್ ಅಪ್ ಓಪನ್ ಆಗಿದೆ. ಕರೆಕ್ಟಾ? ಗ್ಯಾಪ್ ಅಪ್ ಓಪನ್ ಆಗಿ ರೆಡ್ ಆಯ್ತು. ರೆಡ್ ಆಯ್ತು ಅಂತ ಅಷ್ಟೇ ನಾವೇನ್ ತಿಳ್ಕೊಂಡ್ಬಿಡ್ತೀವಿ, ಓಕೆ ನೆನ್ನೆಲ್ಲ ಹೋಗಿದೆ, ರ್ಯಾಲಿ ಹೋಗಿದೆ. ಸೊ ರ್ಯಾಲಿ ಹೋದಂತ ಮಾರ್ಕೆಟ್ ಈಗ ಇನ್ ಫಾಲ್ ಆಗುತ್ತೆ ಅಂತ ಹೇಳಿ ನಾವಿಲ್ಲೆಲ್ಲ ಎಂಟ್ರಿ ಆಗ್ತೀವಿ. ಎಂಟ್ರಿ ಆಗ್ತಿದ್ದಂಗೆ ಮಾರ್ಕೆಟ್ ಏನಾಯ್ತು, ಫುಲ್ ಅಂಡ್ ಫುಲ್ ರಿವರ್ಸ್ ಮೇಲೆ ಹೋಗ್ತಿತ್ತು. ಯಾಕೆ? ಇಲ್ಲಿ ಏನಾಗಿದೆ, ಸಿಂಪಲ್, ನಿಮಗ್ ಗೊತ್ತಿದೆ. ಅದು ಏನಾಗುತ್ತೆ, ನಿಮ್ಮ ಒಂದು ಏನ್ ಹೇಳ್ತಾರೆ, ಗೊತ್ತಿದ್ದು ಮಾಡೋ ತಪ್ಪು ಅಂತ ಹೇಳ್ತಾರಲ್ಲ, ಹಾಗೆ ಇಲ್ಲಿ ಕ್ಲೋಸಿಂಗ್ ಇದೆ. ಕ್ಲೋಸಿಂಗ್ ಇಂದ ನೀವು ಕನ್ಸಿಡರೇ ಮಾಡಿರಲ್ಲ. ಈ ಕ್ಲೋಸಿಂಗ್ ಯೂನಿವರ್ಸಲ್ ಲೈನು, ಇದನ್ನ ಬಂದು ಅದು ರೀಟೆಸ್ಟ್ ಮಾಡ್ಲಿಕ್ಕೆ ರೀಟೆಸ್ಟ್ ಮಾಡ್ಲಿಕ್ಕೆ ಕೆಳಗೆ ಬರ್ಬೇಕಾದ್ರೆ ರೆಡ್ ಆಗ್ಲೇಬೇಕಲ್ವಾ, ಗ್ರೀನ್ ಆಗಿ ಬರಕ್ ಆಗಲ್ವಲ್ಲ ರೀಟೆಸ್ಟಿಗೆ. ಅದು ರೆಡ್ ಆಗಿ ಬಂದು ಆಮೇಲೆ ಮೇಲೆ ಹೋಗ್ತಿದೆ. ನಾವೇನ್ ಮಾಡ್ತೀವಿ, ಉಲ್ಟಾ ಕೂತಿರ್ತೀವಿ. ಉಲ್ಟಾ ಕೂತು ಏನ್ ಮಾಡ್ತೀವಿ, ಆವ್ರೇಜಿಂಗು ಇಲ್ಲ ಬರ್ತಾನೆ, ಇದು ರೀಟೆಸ್ಟ್ ಮಾಡಿ ಬರ್ತಾನೆ, ಆವ್ರೇಜಿಂಗು ನೋಡಿ, ಇವನು ಓಪನಿಂಗ್ ಅನ್ನು ಬ್ರೇಕ್ ಮಾಡಿ ರೀಟೆಸ್ಟ್ ಆಗ್ತಿದ್ರು, ನಾವು ಆವ್ರೇಜಿಂಗ್ ಮಾಡಿ ಕೊನೆಗೆ ಲಾಸ್ ಹೆವಿ ಆದಾಗ ಬೇಡ ಅಂತ ಬಿಡ್ತೀವಿ. ಬಿಟ್ಟ ಮೇಲಿಂದ ಅವನೇನಾಗುತ್ತೆ, ಇಲ್ಲಿಂದ ಇಲ್ಲಿ ಫಾಲ್ ಆಗ್ತಾನೆ. ಸರ್ ನಂದು ಆವ್ರೇಜ್ ಮಾಡಿದ್ದೆ, ಇಲ್ಲಿ ಬಂದಾಗ ನಾನು ನ್ಯೂಟ್ರಲ್ ಆಗ್ತಿತ್ತು, ನಾನು ಬಿಟ್ಟೆ ಮತ್ತೆ ಬಂದೆ, ನನ್ನ ಸ್ಟಾಪ್ ಲಾಸ್ ಅನ್ನೇ ಕಾಯ್ತಿದ್ದೆ, ನಾನು ಆವ್ರೇಜ್ ಮಾಡೋವರೆಗೂ ಬಿಡ್ಲಿಲ್ಲ ಅವನು. ನನ್ನ ಸ್ಟಾಪ್ ಲಾಸ್ ಆದ್ಮೇಲಿಂದ ಅವನು ಬಂದ ಅಂತ ಹೇಳ್ತೀವಿ. ಅವನೇನು ಪ್ರಾಬ್ಲಮ್ ಮಾಡಿಲ್ಲ. ನಾವು ಅರ್ಥ ಮಾಡ್ಕೊಳ್ಳೋ ರೀತಿಗಳು ಮಾತ್ರ ಬದಲಾಗಿದೆ, ನೀವು ಅದನ್ನ ಬದಲಾಯಿಸ್ಕೊಬೇಕು. ಓಕೆನಾ? ಇನ್ನೊಂದು 2 ಕ್ಯಾಂಡಲ್ಸ್ ಎಕ್ಸಾಂಪಲ್ಸ್ ನೋಡೋಣ. ಓಕೆನಾ? ಇಲ್ಲೇ ನೋಡಿ, ಓಪನಿಂಗ್ ಇಲ್ಲಿದೆ, ಮಾರ್ಕೆಟ್ ಇಲ್ಲಿಂದ ಓಪನ್ ಆಗಿದೆ, ಸರಿಯಾ, ಮೇಲ್ ಹೋಗಿದೆ. ನಾವೇನಾಯ್ತು, ಗ್ರೀನ್ ಆಗಿ ಆಯ್ತು ಅಂತ ನಾವು ಇಲ್ಲೇ ಬೈ ಮಾಡಿ ಆಯ್ತು. ಹೈ ಬ್ರೇಕ್ ಆಗ್ತಿದ್ದಂಗೆನೆ ಇಲ್ಲಿ ಬೈ ಮಾಡಿದ್ವಿ, ಸಿ ಕಡೆ ಕೂತ್ವಿ. ಅವನು ಸೀದಾ ಕೆಳಗಿಳಿದ. ನಮ್ ಲೆಕ್ಕದಲ್ಲಿ ಏನಂತ ಹೇಳಿದ್ರೆ, ಸೀದಾ ಕೆಳಗೆ ಇಳಿತಾ ಇದ್ದಾನೆ ಅಂತ ಹೇಳಿದ್ರೆ ನಾವು ಸುಮ್ಮನೆ ಕೂತ್ಕೊಂಡು ನೋಡ್ತಿರ್ತೀವಿ. ಈಗ ನಮ್ದು ಇಲ್ಲಿ ಸ್ಟಾಪ್ ಲಾಸ್ ಇಟ್ಟಿರ್ತೀವಿ, ಸ್ಟಾಪ್ ಲಾಸ್ ಹಿಟ್ ಆಯ್ತು. ಸ್ಟಾಪ್ ಲಾಸ್ ಹಿಟ್ಟಾದ್ಮೇಲಿಂದ ಅವ್ನು ಸೀದಾ ಮೇಲೋದ. ಇಷ್ಟು ಹೋಗ್ತಾನೆ ಅಂತ ನನ್ಗೆ ಗೊತ್ತಿದ್ದೇ ತಗೊಂಡಿದ್ದು, ನನ್ನನ್ನು ಕರ್ಕೊಂಡು ಹೋಗ್ಲಿಲ್ಲ ಅವನು ಇಲ್ಲಿ ರೀಟೆಸ್ಟ್ ಬರ್ತಾನೆ ಅನ್ನೋದು ನಿಮಗೆ ಯಾಕೆ ಗೊತ್ತಿಲ್ಲ? ಅವ್ನು ರೀಟೆಸ್ಟ್ ಬರ್ಬೇಕಲ್ವಾ, ನೀವು ಅದುವರೆಗೆ ಯಾಕೆ ತಾಳ್ಮೆಯಿಂದ ಕಾಯ್ಲಿಲ್ಲ? ನೀವು ಅರ್ಜೆಂಟ್ ಮಾಡಿ ತಗೊಂಡ್ರಿ ಅಲ್ವಾ? ಸೊ ಇದನ್ನ ನೀವು ಅಬ್ಸರ್ವ್ ಮಾಡ್ತಾ ಬಂದ್ರೆ ನಿಮಗೆ ಇದು ಅರ್ಥ ಆಗುತ್ತೆ. ಈಗ ನೆಕ್ಸ್ಟ್ ಏನಂದ್ರೆ, ಈಗ ಆಗೋಯ್ತು ಸರ್, ನಾನು ತಗೊಂಡಾಯ್ತು. ನಾವು ಆವ್ರೇಜೇ ಮಾಡಬಾರ್ದು, ಡೈರೆಕ್ಷನ್ ಇಲ್ದೇನೆ ಆವ್ರೇಜ್ ಮಾಡಬಾರ್ದು, ಬಟ್ ನಾವು ಬೈ ಮಾಡಿ ಆಯ್ತು, ಆಮೇಲಿಂದ ಆವ್ರೇಜು ಮಾಡ್ತಾ ಇದ್ದೀವಿ. ಸೊ ಈಗ ಏನ್ ಮಾಡ್ಬೇಕು? ಈಗ ಅದು ಏನ್ ಮಾಡೋದು ಗೊತ್ತಾಗ್ತಿಲ್ಲ. ತಗೊಂಡು ಲಾಸ್, ಆವ್ರೇಜ್ ಆಗಿ ಲಾಸ್ ಜಾಸ್ತಿ ಆಗ್ತಾ ಇದೆ. ಕೊನೆಗೆ ಎಂಡ್ ಆಫ್ ದ ಡೇ ನಾವು ತುಂಬಾ ಹೆವಿ ಲಾಸ್ ಅನ್ನ ಕೊಟ್ಟಿರ್ತೀವಿ. ಕರೆಕ್ಟ್ ಅಲ್ವಾ? ಇದಕ್ಕೆ ತಪ್ಪಿಸ್ಕೊಳಕ್ ಇರುವಂತ ದಾರಿ ಏನು ಅಂತ ಹೇಳಿದ್ರೆ, ಅಟ್ಲೀಸ್ಟ್ ಮಾಡಬಾರ್ದು, ಮಾಡಿದ್ವಿ ಅಂತ ಇಟ್ಕೊಳ್ಳಿ, ಮಾಡಿದ್ದರೂ ಕೊನೆ ಪಕ್ಷವಾಗಿ ಏನ್ ಇಡ್ಬೇಕಂತ ಹೇಳಿದ್ರೆ, ನೀವು ಬೈ ಮಾಡಿದಂತಹ ಕ್ಯಾಂಡಲ್ ಇದೆಯಲ್ಲ ಗ್ರೀನು, ಈಗ ನೀವು ಎಕ್ಸಾಂಪಲ್ ಸಿ ಹೋಗುತ್ತೆ ಅಂತ ಬೈ ಮಾಡಿದ್ದೀರಿ. ಓಕೆನಾ? ಸಿ ಹೋಗುತ್ತೆ ಅಂತ ಬೈ ಮಾಡಿದಂತಹ ನೀವು ಅಟ್ಲೀಸ್ಟ್ ಆ ಕ್ಯಾಂಡಲಿನ ಲೋ ಬ್ರೇಕ್ ಆದಾಗ ನೀವು ಸ್ಟಾಪ್ ಲಾಸ್ ಇಟ್ಟು ಎಕ್ಸಿಟ್ ಆಗಿ, ಅದಕ್ಕಿಂತ ಜಾಸ್ತಿ ಕಾಯಬೇಡಿ. ಹೆಂಗೂ ಆಗಿದಾಗೋಯ್ತು. ಕರೆಕ್ಟ್ ಅಲ್ವಾ? ಅದಕ್ಕಿಂತ ಜಾಸ್ತಿ ಕಾದು ಇಲ್ಲ ನಾನು ಇನ್ನೂ ಕೂತ್ಕೊಳ್ತೀನಿ ಅನ್ಬೇಡಿ. ಈಗ ರೆಡ್ ಆಗಿತ್ತು ಅಂದ್ರೆ ರೆಡ್ ಅಲ್ಲೂ ಅಷ್ಟೇ. ಈಗ ರೆಡ್ ಮಾಡಿ ಇಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ, ರೆಡ್ ಇತ್ತಿದ್ದೀರಿ, ನೀವು ಪಿ ಕಡೆ ಕೂತಿದ್ದೀರಿ, ಪಿಗೆ ಎಂಟ್ರಿ ಆಗಿದ್ದೀರಿ. ಅಟ್ಲೀಸ್ಟ್ ಅದರ ಹೈಗೆ ನಿಮ್ಮ ಸ್ಟಾಪ್ ಲಾಸ್ ಹೇಳಿ. ಅಟ್ಲೀಸ್ಟ್ ಅದು ಒಮ್ಮೊಮ್ಮೆ ಜಾಸ್ತಿ ಆಗುತ್ತೆ, ಕೆಲವು ಸಲ ಏನಾಗುತ್ತೆ, ಹೆವಿ ಕ್ಯಾಂಡಲ್ ಆದ್ರೆ ಜಾಸ್ತಿ ಆಗುತ್ತೆ, ಮಾಡಬಾರ್ದು. ಆದರೂ ಒಂದು ಕೊನೆ ಅಸ್ತ್ರ ಅಂತ ಹೇಳ್ತಾರಲ್ಲ, ಕೊನೆ ಅಸ್ತ್ರ, ಅಟ್ಲೀಸ್ಟ್ ಅಲ್ಲಾದ್ರೂ ಬಿಡೋದನ್ನ ಕಲೀರಿ.
ಹಠಕ್ಕೆ ಬೀಳ್ಬೇಡಿ. ನಮ್ದು ಮ್ಯಾಕ್ಸಿಮಮ್ ಲಾಸ್ ಆಗ್ಲಿಕ್ಕೆ ಕಾರಣ ಏನಂತ ಹೇಳಿದ್ರೆ ನಮ್ಮ ಈಗೋ. ನಮ್ಮ ಈಗೋ ನಮ್ಮನ್ನ ಲಾಸ್ ಮಾಡಿಸುತ್ತೆ. ಈಗೋ ಏನು? ನಾನು ತಗೊಂಡಿದ್ದ ಟ್ರೇಡು ಕರೆಕ್ಟ್ ಅಲ್ವಾ? ಟ್ರೇಡ್ ಪಾಸ್ ಆಗಲೇಬೇಕು, ನನಗೆ ಸ್ಟಾಪ್ ಲಾಸ್ ಆಗಬಾರ್ದು. ಅದು 10 ಪಾಯಿಂಟ್ ಬರುತ್ತೋ, 20 ಪಾಯಿಂಟ್ ಕೊಡ್ತಾನೋ, 3 ಪಾಯಿಂಟ್ ಕೊಡ್ತಾನೋ, 2 ಪಾಯಿಂಟ್ ಕೊಡ್ತಾನೋ, ನಮ್ಗೆ ಅದು ಅಗತ್ಯ ಇಲ್ಲ. ಬಟ್ ನಾನು ತಗೊಂಡಿರೋ ಟ್ರೇಡು ಪಾಸ್ ಆಗಬೇಕು. ಇದು ಒಂದೇ ನಮ್ಮ ತಲೆಯಲ್ಲಿ ಇದೆ. ಬಿಟ್ರೆ ಅದು ಟ್ರೇಡ್ಗೆ ಏನು ಬೇಕು ಅದನ್ನ ನಾವು ಯೋಚನೆ ಮಾಡ್ತಾ ಇಲ್ಲ. ಸೊ ನೀವು ಏನು ಮಾಡಬೇಕು ಅಂದ್ರೆ ಟ್ರೇಡ್ಗೆ ಏನು ಬೇಕು, ಯಾಕೆ ಹಿಂಗೆ ಆಗ್ತಾ ಇದ್ದೇನೆ ಅನ್ನೋದನ್ನ ಒಂದು ಸ್ವಲ್ಪ ಥಿಂಕ್ ಮಾಡಕ್ಕೆ ಶುರು ಮಾಡಿದ್ರಿಂದ ಆದ್ರೆ 100% ನೀವು ಲಾಸ್ಗಿಂತ ಹೊರಗೆ ಬಂದ್ಬಿಡ್ತೀರಿ. ಬಟ್ ನಿಮ್ಗೆ ಏನಾಗ್ತಿದೆ ಅಂತ ಹೇಳಿದ್ರೆ ನಿಮ್ಮ ಒಂದು ಈಗೋ, ಅಹಂಕಾರ ಬಿಡುದಿಲ್ಲ. ಏನಂದ್ರೆ ಹೋಗುತ್ತೆ, ನಂಗೆ ಗೊತ್ತಿಲ್ಲದೆ ಇರೋದಾ, ನಾನು ಕಲಿದೇ ಇರೋದಾ, ನಾನು ನೋಡದೆ ಇರೋದಾ, ಇನ್ನೂ ಒಂದು ಅಹಂಕಾರ. ಈ ಅಹಂಕಾರ ಏನು ಮಾಡುತ್ತೆ, ಕೆಲವು ಸಲ ನಮ್ಮನ್ನ ತಪ್ಪು ದಾರಿಗೆ ತಳ್ಳುತ್ತೆ. ಆವ್ರೇಜು 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 ಮಾಡಿ ಮಾಡಿ ಕೆಲವರು ಪಾಪ ಒಂದು ಲಾಟಲ್ಲಿ ಶುರು ಮಾಡಿರ್ತಾರೆ, ಬೈ ಮಾಡಿ ಲಾಟ್ ಹೋಗಿ, ಒಂದು ಲಾಟ್ ಹೋಗಿ 24 ಲಾಟ್ ಆದ್ರೂ ಸಹ ಅವ್ರು ಅಲ್ಲೇ ಕೂತಿರ್ತಾರೆ. 24 ಲಾಟ್ ಆದ್ಮೇಲಿಂದ ಕೊನೆಗೆ ಮಾಮೂಲು ಒಂದು ಲಾಟಲ್ಲಿ ಕೂತಿದ್ರು, ಒಂದ್ ವೇಳೆ ಅಷ್ಟು ಲಾಟ್ ಆಗಿದ್ರು 100 ಪಾಯಿಂಟ್ಸ್ ಹೋಗಿದ್ರು 6,500 ರೂಪಾಯಿ ಲಾಸ್ ಆಗ್ತಿತ್ತು. ಏನ್ ಮಾಡಿದ್ರು, ಕೊನೆಗೆ ಆವ್ರೇಜ್ ಮಾಡಿ 24 ಲಾಟಿಗೆ ಬಂದು ಕೊನೆಗೆ ಅದು ಲಾಸ್ ಆಗಿದ್ದು 24,000 ರೂಪಾಯಿ ಆಗಿರುತ್ತೆ. ಅವಾಗ ಅನ್ಕೊಂಡಿರ್ತಾರೆ ನಾವು ಒಂದು ಲಾಟನ್ನೇ ಹಂಗೆ ಬಿಟ್ಬಿಟ್ಟಿದ್ರು ಆಗ್ತಿತ್ತಪ್ಪ ಅಂತ, ಅದು ಕೊನೆಗೆ ಅನ್ಕೊಳ್ಳೋದು. ಬಟ್ ಇಲ್ಲಿವರೆಗೂ ನಾವು ಹಠಕ್ಕಿರ್ತೀವಿ. ಈ ಹಠ ಮಾಡಬಾರ್ದು. ಈ ಎಲ್ಲ ಹಠ ಮಾಡಬೇಕು ಅಲ್ಲೇ ಹಠ ಮಾಡಬೇಕು, ಕರೆಕ್ಟ್ ಅಲ್ವಾ? ಇಲ್ಲೆಲ್ಲ ಹಠ ಮಾಡ್ತಾ ಹೋದ್ರೆ ಏನಾಗುತ್ತೆ, ನಮ್ಮ ಕ್ಯಾಪಿಟಲ್ ವೈಪೌಟ್ ಆಗುತ್ತೆ. ಸೊ ಅದನ್ನ ಮಾಡಬೇಡಿ. ಸೊ ಸ್ಟಾಪ್ ಲಾಸ್ ಇನ್ಮೇಲೆ ಆಗ್ತಿದೆ ಅಂದ್ರೆ ಏನ್ ಕಾರಣ ಅಂತ ಹುಡುಕಿ. ಫಸ್ಟ್ ಏನ್ ಕಾರಣ ಅಂತ ಹುಡುಕಿ ಅದನ್ನ ರೆಕ್ಟಿಫೈ ಮಾಡಕ್ ನೋಡಿ. ಯಾವುದೇ ಕಾರಣಕ್ಕೂ ಗ್ರೀನ್ ಅಂದ್ರೆ ಬೈ ಸಿಗ್ನಲ್ ಸಿಗೆ ಹೋಗ್ಬೇಕು ಅಂತಾನು, ಪಿ ಅಂದ್ರೆ ರೆಡ್ ಸಿಗ್ನಲ್ ಪಿಗೆ ಹೋಗ್ಬೇಕಂತಾನು ನೀವು ಇಟ್ಕೊಬೇಡಿ. ರೆಡ್ ಸಿಗ್ನಲ್ ಪಿಗಲ್ಲ, ಗ್ರೀನ್ ಸಿಗ್ನಲ್ ಸಿಗಲ್ಲ. ಅದು ಆಟೋಮೆಟಿಕ್ ಆಗಿ ಡೈರೆಕ್ಷನ್ ಅನ್ನು ಹೇಳಬೇಕು. ಸೊ ಇದನ್ನ ನೋಡ್ಕೊಂಡು ಮಾಡಿ, ಇದು ನಿಮ್ಗೆ ಸಕ್ಸಸ್ ಕೊಡುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಒಟ್ಟಿಗೂ ಶೇರ್ ಮಾಡಿ. ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮೊಟ್ಟಿಗೆ ಒಂದು ನಾಲೆಜ್ಫುಲ್ ವಿಡಿಯೋದಲ್ಲಿ ಬರೋಣ ಅಂತ ಹೇಳ್ತಾ ಈ ವಿಡಿಯೋ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.